ನೀನು ಮೇಲ್ನೋಟಕ್ಕೆ ಎಲ್ಲ ಮುಗ್ದೋಗಿದೆ ಅನ್ನೋ ತರ ತೋರಿಸ್ಕೊಳ್ತಾ ಇರ್ಬೋದು, ಆದ್ರೆ ಮನ್ಸಲ್ಲಿ ಇನ್ನೂ ಜಾನ್ಸಿನ ತುಂಬ್ಕೊಂಡಿದ್ಯಲ್ಲೋ, ಅದು ಜಾನ್ಸಿಗೂ ಗೊತ್ತಿರೋದ್ರಿಂದಾನೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಹೋಪ್ ಇಟ್ಕೊಂಡು ಈ ರೀತಿ ಪ್ರಯತ್ನ ಮಾಡ್ತಿದ್ದಾಳೆ ಅನಿಸ್ತಿದೆ. ನೋಡೋ, ನೀನು ಅವಳು ನಂಬಿಕೆನ ನಿಜ ಮಾಡ್ಬೋದಂತ ಯೋಚನೆ ಮಾಡು. ಆಗಲ್ಲ ಅಂತ ಗೊತ್ತಾದ್ಮೇಲೆ ಹೋಪ್ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಕಣೋ. ನನ್ಗೆ ಇನ್ನೊಂದು ಭಯ ಕಾಡ್ತಿದೆ ರಾಘು. ಏನದು? ಏನಿಲ್ಲ, ಲಾಸ್ಟ್ ಟೈಮ್ ಮದುವೆ ಮನೆಗೆ ಬಂದು ಮದುವೆ ನಿಲ್ಲಿಸ್ದಾಗೆ ಈ ಸಲನೂ ಏನಾದರೂ ಬಂದು. ಇಲ್ಲ, ಆ ರೀತಿ ಅವ್ರು ಮಾಡಲ್ಲ ಕಣೋ. ಆ ರೀತಿ ಮನಸ್ಥಿತಿ ಅವ್ರಿಗಿದ್ದಿದ್ರೆ ಕೋರ್ಟಲ್ಲಿ ಜಡ್ಜು 6 ತಿಂಗಳು ಕಾಲ ಅವಕಾಶ ಕೊಟ್ಟಾಗ ಅವ್ರು ತಗೊಳ್ತಾ ಇದ್ರು. ಅವ್ರ ಮನಸ್ಸಲ್ಲಿ ನಾನಿರಬಹುದು, ಆದರೆ ಅವರು ನನ್ನನ್ನು ಪಡ್ಕೋಬೇಕು ಅನ್ನೋ ಹಠ ಇಲ್ಲ ಕಣೋ. ಬಿಡು ತರುಣ, ಇಷ್ಟು ದಿವಸ ಅವ್ರು ನನ್ನಿಂದ ಕಷ್ಟ ಅನುಭವಿಸಿದ್ದು ಸಾಕು. ಇನ್ಮೇಲಾದರೂ ಅವ್ರು ನೆಮ್ಮದಿಯಾಗಿರ್ಲಿ. ಅಲ್ಲ ರಘು, ನಿನ್ನ ಮನ್ಸಲ್ಲಿ ಭಾವನೆಗಳು ಉಕ್ಕಿ ಬರ್ತಿದ್ರು, ಅದನ್ನ ತಡೆಯೋ ಪ್ರಯತ್ನ ಮಾಡ್ತಿದ್ಯಾ ಅಂತ ನಿನ್ನ ಕಣ್ಣಲ್ಲೇ ಗೊತ್ತಾಗ್ತಿದೆ. ನೀವಿಬ್ರು ನಿಮ್ಮ ಭಾವನೆಗಳನ್ನ ಅದ್ಮಿಟ್ಕೊಂಡು ನಿಮ್ಮ ಜೀವನನೇ ತ್ಯಾಗ ಮಾಡ್ತಿದ್ದೀರಾ. ಇದು ಅದು ಎಲ್ಲೋಗಿ ನಿಲ್ಲುತ್ತೋ ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಹಾಯ್ ಅನಿತಾ, ಏನ್ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ಯಾಕೆ ನನ್ನ ಅತ್ತೆ ಮನೆಗೆ ನಾನು ಬರಬಾರ್ದಾ? ಅದೆಲ್ಲ ತಾಳಿ ಕಟ್ಟಿಸ್ಕೊಂಡ್ಮೇಲೆ ಮನೆಗ್ ಬರ್ಬೇಕು ಅನ್ನೋದು ನಮ್ ಮನೆ ಶಾಸ್ತ್ರ ಸಂಪ್ರದಾಯ. ಆದ್ರೆ ಏನ್ ಮಾಡೋದು, ಅದನ್ನೆಲ್ಲ ಮರೆತು ಯಾವತ್ತು ನಿನ್ನ ಈ ಮನೆ ಒಳಗಡೆ ಬಿಟ್ಕೊಂಡ್ವೋ ಅದೇ ನಾವ್ ಮಾಡಿದ ಒಂದು ದೊಡ್ಡ ತಪ್ಪು. ಅಯ್ಯೋ ಅನಿತಾ, ನಿಂತೇ ಇದೆಯಲ್ಲಮ್ಮ, ಬಾ ಕುತ್ಕೋ. ಯಾಕೆ ಬಂದಿದ್ದು? 25ನೇ ತಾರೀಕು ನನ್ ಮದ್ವೆ. ಅದಾದ್ಮೇಲೆ ನಾನ್ ಈ ಮನೇಲೆ ಬದುಕ್ಬೇಕಲ್ವಾ? ಆಕ್ಚುಲಿ ನಮ್ಮ ಮನೆ ಎಷ್ಟು ದೊಡ್ಡದು, ನಾನ್ ನಮ್ಮ ಮನೇಲಿ ಯಾವ ರೀತಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ನಿಂಗೆ ಚೆನ್ನಾಗ್ ಗೊತ್ತಲ್ವಾ ಪಲ್ಲವಿ? ಹಾಗಂತೇಳಿ ನಾವ್ ಇವಾಗ ದೊಡ್ಡ ಮನೆ ಮಾಡಕ್ಕಾಗುತ್ತೇನಮ್ಮ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅನ್ನೋ ಪಾಲಿಸಿಯಲ್ಲಿ ಬದುಕೋರು ಕಣಮ್ಮ ನಾವು. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ ಬದುಕೋದು ನನಗೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಅನಿತಾ ಗುಣನೇ ಎಷ್ಟು, ಇದ್ದಿದ್ರಲ್ಲಿ ತೃಪ್ತಿ ಪಡ್ಕೊಳ್ಳೋದು. ಅದಕ್ಕೆ ಪಲ್ಲವಿ, ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮನೇಲಿ ಹೆಂಗು 2 ರೂಮ್ ಇದೆ ಅಲ್ವಾ? ಈ 2 ರೂಮ್ನು ಸೇರ್ಸಿ ಹೇಗ್ ಬೇಕೋ ನಾನು ಹಾಗ್ ರೆಡಿ ಮಾಡಿಸ್ಕೊತೀನಿ. ಆ ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಕಟ್ಸೋಣ, ಯಾಕೆಂದ್ರೆ ನಂಗೆ ಅಟ್ಯಾಚ್ ಬಾತ್ರೂಮ್ ಬೇಕೇ ಬೇಕು. ಅಲ್ಲ ಅನಿತಾ, ಖರ್ಚು ವೆಚ್ಚದ ಬಗ್ಗೆ ನೀವೇನು ತಲೆ ಕೆಡ್ಸ್ಕೋಬೇಡಿ. ಅದಕ್ಕೆ ಇಂಟೀರಿಯರ್ ಡಿಸೈನರ್ನ ಬರಕ್ ಹೇಳಿದೀನಿ. ಅವ್ರು ಬಂದು ಮದ್ವೆ ವರ್ಷದಲ್ಲಿ ಎಲ್ಲಾದ್ನೂ ರೆಡಿ ಮಾಡ್ತಾರೆ. ಅಲ್ಲಮ್ಮ ಅನಿತಾ, ಎಲ್ಲ ನೀನೇ ನಿರ್ಧಾರ ಮಾಡಿದ್ರೆ ಹೇಗೆ? ಈ ಮನೆ ಸೊಸೆ ಆಗೋಳು ನಾನ್ ತಾನೆ, ಅಂದ್ಮೇಲೆ ಅಧಿಕಾರ ನನಗೆ ತಾನೆ ದೊಡ್ಡ. ಈ ಓಲ್ಡ್ ಫರ್ನಿಚರ್ಸ್, ಡೈನಿಂಗ್ ಟೇಬಲ್ ಇದೆಲ್ಲ ತೆಗ್ಸಿ ಲೇಟೆಸ್ಟ್ ಮಾಡೆಲ್ ಫರ್ನಿಚರ್ಸ್, ಟಿವಿ, ಫ್ರಿಡ್ಜ್ ಎಲ್ಲ ತರಕ್ ಹೇಳಿದೀನಿ. ಇನ್ಮೇಲೆ ಈ ಮನೆ ನನಗೆ ಹೇಗ್ ಬೇಕೋ ಹಾಗೆ ಸುಂದರವಾಗಿ ಮಾಡ್ಕೋತೀನಿ. ನೋಡು, ಇದು ನಮ್ಮನೆ. ಮೊದ್ಲಿಂದ ಹೇಗಿತ್ತೋ ಇನ್ ಮುಂದೆನೋ ಹಾಗೇ ಇರುತ್ತೆ. ಈ ಮನೆಯಲ್ಲಿ ಯಾವ ಬದಲಾವಣೆನೂ ಆಗಲ್ಲ. ನಾವು ಕಾಲದಿಂದಲೂ ಹೀಗೆ ಬದುಕಿದೀವಿ, ಇನ್ ಮುಂದೆನೂ ಹೀಗೆ ಬದುಕ್ತಿವಿ. ನೀವ್ ಬದುಕ್ತಾ ಇರ್ಬೋದು ಅಜ್ಜಿ, ಆದ್ರೆ ನನ್ ಕೈಲಾಗಲ್ಲ. ನನಗೂ ನಂದೇ ಆದ ಆಸೆ ಕನ್ಸ್ಗಳಿದೆ. ನಾನು ಅದೇ ತರ ಬದುಕ್ಬೇಕು ಅನ್ಕೊಂಡಿರೋಳು, ಹಾಗೆ ಬದುಕ್ತೀನಿ ಕೂಡ. ಅದ್ನ ಬಿಟ್ಟು ನಾನ್ ಯಾರಿಗೋಸ್ಕರನು ನನ್ ತನನ ಬಿಟ್ಕೊಡಲ್ಲ. ನೋಡು, ಜಾಸ್ತಿ ಮಾತಾಡ್ಬೇಡ. ಈ ಮನೆಯಲ್ಲಿ ಯಾವ ಬದಲಾವಣೆನೂ ಮಾಡೋ ಅವಶ್ಯಕತೆ ಇಲ್ಲ. ನೋಡೆ, ನಾವೆಲ್ಲ ಇಲ್ಲಿ ಹೇಗ್ ಬದುಕ್ತಾ ಇದೀವೋ ನೀನು ಹಾಗೆ ಬದುಕ್ಬೇಕು. ಆ ಕರ್ಮ ನನಗಿಲ್ಲ ಅಜ್ಜಿ. ನೀವೇನೋ ಈ ಕೊಂಪೆಲ್ ಬದುಕ್ತಾ ಇದ್ದೀರಾ ಅಂದ್ರೆ ಅದು ನನ್ನಿಂದ ಸಾಧ್ಯ ಇಲ್ಲ. ನನ್ ಲೈಫ್ ನನ್ನಿಷ್ಟ, ಅದಕ್ಕೆ ಯಾರು ಅಡ್ಡಿ ಬರಬಾರ್ದು. ಏನೇ ಈಗ್ಲೇ ಈ ಅಹಂಕಾರ ತೋರಿಸ್ತಾ ಇದೀಯಾ? ಇನ್ನೊಂದು ಮಾತಾಡಿದ್ರು ಸರಿ ಇರೋದಿಲ್ಲ. ನೀವು ಅಷ್ಟೇ, ಈ ದಪ್ಪ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ. ವಯಸ್ಸಾಗಿದೆ ತಾನೆ, ಬಾಯಿ ಮುಚ್ಕೊಂಡ್ ಸೈಡಲ್ಲಿ ಕುತ್ಕೊಳ್ಳಿ. ಬಾಯಿ ಮುಚ್ಕೊಂಡು ಕೂತ್ಕೋಬೇಕಾಗಿರೋದು ನೀನು.
ಅಲ್ಲ ರಾಘವೇಂದ್ರ ಅವ್ರೆ, ಅದು ನಾನು ನಿನಗೆ ಎಷ್ಟು ಧೈರ್ಯ ಇದ್ರೆ ಅಜ್ಜಿ ಮುಂದೆ ನಿಂತು ಈ ರೀತಿ ಎಲ್ಲ ಮಾತಾಡ್ತೀಯ? ನಿನ್ನ ನೀನ್ ಏನೇ ಅನ್ಕೊಂಡಿದ್ಯಾ? ನಾನು ಹೇಳೋದ್ ಸ್ವಲ್ಪ ಕೇಳಿ ರಾಘವೇಂದ್ರ ಅವ್ರೆ. ನೀನ್ ಏನೇ ಮಾತಾಡದಿದ್ರು ಮೊದ್ಲು ಅಜ್ಜಿ ಹತ್ರ ಸಾರಿ ಕೇಳಿ ಆಮೇಲೆ ಮಾತಾಡು. ನಾನ್ ಸಾರಿ ಕೇಳ್ಬೇಕಾ? ಹೌದು, ನೀನೇ. ನಿನ್ನ ದರ್ಪ ದುರಹಂಕಾರನೆಲ್ಲ ಬಿಟ್ಟು ಮೊದ್ಲು ಅಜ್ಜಿ ಹತ್ರ ಸಾರಿ ಕೇಳು. ಜಾನ್ಸಿ, ತಾತ ಬನ್ನಿ ತಾತ, ಏನಾದ್ರೂ ಮಾತಾಡೋದಿತ್ತ? ಅದಕ್ಕೆ ಬಂದೆಮ್ಮ. ಕೂತ್ಕೋ ಕೂತ್ಕೋ. ನಾನು ಏನಕ್ಕೆ ಬಂದೆ ಅಂತಂದ್ರೆ, ಇವತ್ತು ನೀನು ಮಾತಾಡಿ ಕೆಲವ್ರ ಬಾಯನ್ನ ಮುಚ್ಚಿಸ್ಬಿಟ್ಟೆ. ಆದ್ರಿಂದ ನಂಗೆ ತುಂಬಾ ಖುಷಿಯಾಗಿದೆ ಅಮ್ಮ. ನಿನ್ನ ಮಾತು ಸೂಪರ್. ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ತಾತ? ನನಗೆ ನಿನ್ನಲ್ಲಿ ಇಷ್ಟವಾದ ಗುಣ ಯಾವುದು ಗೊತ್ತಾ? ಯಾರು ಏನು ಅನ್ಕೊಳ್ತಾರೋ ಅಂತ ಯೋಚನೆ ಮಾಡದೆ ಇರೋ ವಿಷಯನ ರಪ್ ಅಂತ ಹೇಳ್ತಾ ಇದೆಯಲ್ಲ, ಅದು. ಆದ್ರೆ ಆ ಝಾನ್ಸಿ ಇತ್ತೀಚೆಗೆ ಕಳೆದೋಗ್ಬಿಟ್ಟಿದ್ದಾಳೆ. ಅವಳು ಯಾರ ಹತ್ರ ಮಾತಾಡ್ಬೇಕಾದ್ರೆ ನನ್ನ ಮಾತಿಂದ ಅವ್ರಿಗೆ ನೋವಾಗುತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ಲು. ಅವಳ ಮಾತಿಗೆ ಫಿಲ್ಟರ್ ಹಾಕೊಂಡು ಮಾತಾಡ್ತಾ ಇದ್ಲು. ಆದ್ರೆ ಇವತ್ತು ಫಿಲ್ಟರ್ ತೆಗೆದಾಕಿ ಗಟ್ಟಿಯಾಗಿ ಮಾತಾಡಿದ್ಲಲ್ಲ, ಅದು ಹಳೆ ಝಾನ್ಸಿನ ನನಗೆ ನೆನಪಾಗಿ ತುಂಬಾ ಖುಷಿ ಆಯ್ತು ಮೊಮ್ಮಗಳೇ. ಹೌದು, ಅದ್ಯಾಕೆ ಅಷ್ಟೊಂದು ಬದಲಾಗ್ಬಿಟ್ಟಿದ್ದೆ ನೀನು? ಅದು ರಾಘಗೋಸ್ಕರ, ಅವ್ರ ಮನೆಯವ್ರಿಗೋಸ್ಕರ, ನಿಮ್ಗೋಸ್ಕರ ತಾತ. ನೀನು ಹಳೆ ಝಾನ್ಸಿಯಾಗೆ ಇರಬೇಕು. ಈಗ ನಿಮ್ಮತ್ತೆ ಒಂದು ಆಸೆ ಇಟ್ಕೊಂಡಿದ್ದಾಳೆ. ನಾನು ಅವಳ ಆಸೆ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಅವಳ ಆಸೆನ ಬಲವಂತವಾಗಿ ನಿನ್ನ ಮೇಲೆ ಹೇರ್ತಾ ಇದ್ದಾಳಲ್ಲ, ಅದು ನಂಗೆ ಇಷ್ಟ ಆಗಿಲ್ಲ. ಆ ವಿಷಯದಲ್ಲಿ ನಾನು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದೇ ನನಗೆ ಒಂಥರ ಗೊಂದಲ ಇತ್ತು. ಆದರೆ ಇವತ್ತು ನೀನು ಡೈರೆಕ್ಟಾಗಿ ಹೇಳ್ದಿಯಲ್ಲ, ಅವಳಿಗೂ ಒಂದು ಕ್ಲಾರಿಟಿ ಸಿಕ್ತು, ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಕ್ಲಾರಿಟಿ ಸಿಕ್ತು. ಕೆಲವೊಂದ್ ವಿಷಯದಲ್ಲಿ ಕ್ಲಾರಿಟಿ ಇರ್ಬೇಕು ಅನ್ನಿಸ್ತು ತಾತ. ಯಾಕೋ ಗೊತ್ತಿಲ್ಲ, ಜೀವನದಲ್ಲಿ ಕ್ಲಾರಿಟಿ ಇಲ್ಲ ಅಂದ್ರೆ ಬದುಕೋದು ತುಂಬಾ ಕಷ್ಟ ಅಂತ ಅನ್ನಿಸ್ತು. ಅದಕ್ಕೆ ಹಾಗೆ ಮಾತಾಡ್ದೆ. ಹಾಗೆ ಮಾತಾಡಿದ್ದು ತುಂಬಾ ಒಳ್ಳೇದಮ್ಮ, ಒಳ್ಳೇದಾಯ್ತು. ನೀನು ನನ್ನ ಹತ್ರ ಹೇಳಿ ನಾನು ಅವಳ ಹತ್ರ ಇಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಕ್ಕೆ ನನಗೆ ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನೀನು ಯಾವ ಮುಚ್ಚು ಮರ ಇಲ್ಲದೆ ಮಾತಾಡ್ದೆ ನೋಡು, ಅದು ತುಂಬಾ ಸರಿ ಹೋಯ್ತು. ಈಗ ಅವಳು ಹೇಳಿದ್ದಕ್ಕೆ ತಲೆ ತೂಗೋದು ನಿಂತೋಯ್ತು ನನಗೆ. ನನ್ನ ಮನಸ್ಸು ನಿರಾಳ ಆಯ್ತಮ್ಮ. ಥ್ಯಾಂಕ್ಸ್ ತಾತ. ನೋಡ್ ಝಾನ್ಸಿ, ನಾನು ನಿನ್ಗೆ ಹೇಳೋದು ಇಷ್ಟೇ, ನೀನು ಹಳೆ ಝಾನ್ಸಿಯಾಗೆ ಇರು. ಯಾಕೆಂದ್ರೆ ಆ ಹಳೆ ಝಾನ್ಸಿ ಕರೆಕ್ಟಾಗಿ ಯೋಚನೆ ಮಾಡ್ತಾ ಇದ್ಲು, ಅವಳ ನಿರ್ಧಾರದಿಂದ ಒಳ್ಳೇದೇ ಆಗ್ತಾ ಇತ್ತು. ಆದ್ರೆ ಈಗ ಬದಲಾಗಿರೋ ಝಾನ್ಸಿ ಏನ್ ಮಾಡ್ತಾ ಇದ್ಲು ಗೊತ್ತಾ? ಏನು ಮಾಡ್ಬೋದು ಬೇಡ ಅಂತ ಯೋಚನೆ ಮಾಡೋಳು. ನನ್ನಿಂದ ಯಾರಿಗಾರು ನೋವಾಗುತ್ತೇನೋ ಅಂತ ಮಾತಾಡೋದಕ್ಕೆ ಹಿಂಜರಿತಾ ಇದ್ಲು. ಆ ಥರ ತ್ಯಾಗ ಮಾಡಿ ಅವಳೇ ನೋವನ್ನ ಅನುಭವಿಸ್ತಾ ಇದ್ಲು. ಆದ್ರೆ ಹಳೆ ಝಾನ್ಸಿ ಹಾಗಿರ್ಲಿಲ್ಲ. ಅವಳ ನಿರ್ಧಾರ ಕರೆಕ್ಟ್ ಆಗಿರೋದು. ತನಗೆ ಏನು ಬೇಕೋ ಅದು ಎಷ್ಟೇ ಕಷ್ಟ ಆದ್ರೂ ಪಡ್ಕೋತಾ ಇದ್ಲಬ್ಬ. ನಿಜವಾಗ್ಲೂ ಈ ಮಾತನ್ನ ನೀವ್ ಹೇಳ್ತಿದ್ದೀರಾ ತಾತ? ನೀನು ಮೊದಲಿನ ಝಾನ್ಸಿ ಆಗಿರು. ಯಾಕೆಂದ್ರೆ ನೀನು ಸರಿಯಾದ ನಿರ್ಧಾರ ತಗೊಳ್ತೀಯ ಅನ್ನೋದ್ರ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ. ಥ್ಯಾಂಕ್ ಯು ತಾತ, ಥ್ಯಾಂಕ್ ಯು ಸೋ ಮಚ್. ರಾಘವೇಂದ್ರ ಅವ್ರೆ, ನಾನ್ ಯಾಕೆ ಹಾಗೆ ಮಾತಾಡ್ದೆ ಅಂತ. ನೀನ್ ಏನೇ ಹೇಳೋದಿದ್ರು ಮೊದ್ಲು ಸಾರಿ ಕೇಳಿ ಆಮೇಲೆ ಮಾತಾಡು. ಅಣ್ಣ, ಅವಳೇನೋ ಗೊತ್ತಿಲ್ದೆ. ಇವತ್ತು ಗೊತ್ತಿಲ್ಲದೆ ಆಗಿರೋದು ನಾಳೆ ಗೊತ್ತಿದ್ದು ಆಗಬಾರ್ದು ಅಂದ್ರೆ ಅದನ್ನ ಇವಾಗ್ಲೇ ಅರ್ಥ ಮಾಡಿಸ್ಬೇಕು, ಅರ್ಥ ಆಗಬೇಕು.
ಹೋಗ್ಲಿ ಬಿಡಪ್ಪ ರಾಘು. ಅದ್ ಹೆಂಗ್ ಬಿಡಕ್ಕಾಗುತ್ತೆ ಚಿಕ್ಕಮ್ಮ? ಇವತ್ತೇನಾದ್ರು ಬಿಟ್ರೆ ನಾಳೆ ದೊಡ್ಡದಾಗತ್ತೆ. ಅದ್ ನನಗೆ ಇಷ್ಟ ಆಗಲ್ಲ. ರಾಘು ಹೇಳ್ತಾ ಇರೋದು ಸರಿಯಾಗಿದೆ. ಯಾಕಂದ್ರೆ ತಪ್ಪು ನಡೆದಾಗಲೇ ಸರಿ ಮಾಡಿದ್ರೆ ಮತ್ತೆ ಆ ತಪ್ಪು ಆಗಲ್ಲ. ನೋಡನಿತಾ, ಈ ಮನೇಲಿ ಅಜ್ಜಿಗೆ ಅವ್ರದೇ ಆದಂತಹ ಸ್ಥಾನ ಇದೆ, ಅವ್ರದೇ ಆದಂತಹ ಬೆಲೆ ಇದೆ. ಈ ಮನೇಲಿ ಅಜ್ಜಿ ಅಂದ್ರೆ ಗೌರವ, ದೊಡ್ಡಪ್ಪ ಅಂದ್ರೆ ಭಯ ಅನ್ನೋದಿದೆ. ಅದು ಮುಂದೆನೂ ಹಾಗೆ ಇರಬೇಕು. ನಾವೆಲ್ಲರೂ ಅವ್ರ ಹತ್ರ ಹೇಗ್ ನಡ್ಕೋತೀವೋ ನೀನು ಕೂಡ ಹಾಗೆ ನಡ್ಕೋಬೇಕು. ಅದು ರಾಘವೇಂದ್ರ ಅವ್ರೆ, ನಾನ್ ಜಸ್ಟ್ ರೂಮ್ ಮತ್ತೆ ಫರ್ನಿಚರ್ಸ್. ಏನು ಬದಲಾಗಲ್ಲ, ಬದಲಾಗಬಾರ್ದು. ಮನೆ ಅಂದ್ರೆ ನಿನಗೆ ಜಸ್ಟ್ ಒಂದು ಜಾಗ ಇರ್ಬೋದು, ಆದ್ರೆ ನಮಗೆ ಇಟ್ ಈಸ್ ಎನ್ ಎಮೋಷನ್. ಈ ಮನೆಯಲ್ಲಿ ಒಂದು ಸಂಸ್ಕಾರ, ಆಚಾರ, ವಿಚಾರ ಅನ್ನೋದಿದೆ. ಈ ಮನೆಗೆ ಸಂಬಂಧಪಟ್ಟಿರೋ ಎಲ್ಲರೂ ಪಾಲಿಸ್ತಾ ಇದ್ದೀವಿ, ಅದನ್ನ ನೀನು ಪಾಲಿಸ್ಬೇಕು. ನೀ ಮನೇಲಿ ಬದುಕಬೇಕು ಅಂದ್ರೆ ಹಿರಿಯರಿಗೆ ಗೌರವ, ಕಿರಿಯರಿಗೆ ಪ್ರೀತಿ ಕೊಡಬೇಕು. ಅಣ್ಣ, ಪಲ್ಲವಿ, ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ಇವಳು ಇಷ್ಟೆಲ್ಲ ಮಾತಾಡಿದ್ರು ಅದನ್ನ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ಮೊದಲನೇ ತಪ್ಪು ನೀವು ಮಾಡಿರೋದು. ಆದ್ರೆ ಆ ತಪ್ಪನ್ನ ನಾನು ಮಾಡಲ್ಲ. ನೋಡನಿತಾ, ನೀನ್ ಈ ಮನೇಲಿ ಸೊಸೆಯಾಗಿ ಬದುಕ್ಬೇಕು ಅಂತಂದ್ರೆ ಮೊದಲು ನಿನ್ನ ದರ್ಪ ದುರಹಂಕಾರನೆಲ್ಲ ನಿಮ್ ಮನೇಲಿ ಗಂಟು ಮೂಟೆ ಕಟ್ಟಿಟ್ಟು ಬರಬೇಕು. ಮೊದಲು ನೀನ್ ಈ ಆಟಿಟ್ಯೂಡ್ ನ ಚೇಂಜ್ ಮಾಡ್ಕೋಬೇಕು. ಈ ಮನೆಗ್ ಬಂದ ಮೇಲೆ ಈ ಮನೆ ಒಳಗ್ ಬದುಕ್ಬೇಕು. ಇಲ್ಲ ಅಂದ್ರೆ ಇದ್ರ ಬಗ್ಗೆ ಮಾತನ್ನ ಬೆಳೆಸೋದಿಕ್ಕೆ ನನಗಿಷ್ಟ ಇಲ್ಲ. ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಇದೇ ಫಸ್ಟ್ ಅಂಡ್ ಲಾಸ್ಟ್. ಮತ್ತೆ ಯಾವತ್ತೂ ರಿಪೀಟ್ ಆಗ್ಬಾರ್ದು. ಹೋಗೋ ಅಜ್ಜಿ ಹತ್ರ ಸಾರಿ ಕೇಳೋ. ಅನಿತಾ, ಅಣ್ಣ ಹೇಳ್ತಿದಂತಾನೆ ಅಜ್ಜಿ ಹತ್ರ ಸಾರಿ ಕೇಳ್ಬಿಡು. ನೋಡು, ಇನ್ ಮುಂದುವರಿಯೋದ್ ಬೇಡ, ಸಾರಿ ಕೇಳ್ಬಿಡು. ಹೌದಮ್ಮ ಅನಿತಾ, ದೊಡ್ಡವ್ರ ಹತ್ರ ಸಾರಿ ಕೇಳಿದ್ರೆ ಏನು ತಪ್ಪಿಲ್ಲ, ಕೇಳ್ಬಿಡಮ್ಮ. ನಿನಗೆ ಹೇಳ್ತಾ ಇರೋದು ಅನಿತಾ, ಕ್ಷಮೆ ಕೇಳೋ. ಸಾರಿ. ಇನ್ನೇನು ಅದೃಷ್ಟದ ಬಾಗಿಲು ತೆಗೆದೇ ಬಿಡ್ತು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಅಲ್ವಾ ತುಳಸಿ? ಆದ್ರೆ ಅದು ಓಪನ್ ಆಗೋಕು ಮೊದ್ಲೇ ಆಸೆ ಆಗ್ಬಿಡ್ತಲ್ಲ. ತುಳಸಿ, ನೀನ್ ಎಷ್ಟೇ ಕೋಪ ಮಾಡ್ಕೊಂಡು ನೋಡಿದ್ರು ವಾಸ್ತವ ಮಾತ್ರ ಬದಲಾಗದೇ ಇಲ್ಲ. ಏನೇನೋ ಕುತಂತ್ರ ಮಾಡ್ಕೊಂಡು ಜಾನ್ಸಿನ ನೀನ್ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೊಂಡೆ. ಆದ್ರೆ ನಿನ್ನ ತಂತ್ರ, ಮಂತ್ರ, ಕುತಂತ್ರ ಯಾವುದು ಫಲ ಕೊಡ್ಲೇ ಇಲ್ಲ. ಆದ್ರೂ ನೀನು ಕುತಂತ್ರದಿಂದ ಅವರಿಬ್ಬರ ಮಾಡೋದ್ರಲ್ಲಿ ನೀನು ಗೆದ್ದೆ. ಇಷ್ಟೆಲ್ಲ ಮೇಲೂ ಜಾನ್ಸಿ ಮತ್ತೆ ವಾಪಸ್ ಬಂದು ನಿನ್ನ ಮಗನ್ನೇ ಮದುವೆ ಮಾಡ್ಕೊಂಡು ನಿನ್ನ ಸೊಸೆ ಆಗ್ತಾಳೆ ಅಂತ ಅಂದ್ಕೊಂಡಿಯಲ್ಲ, ಅದ್ರಲ್ಲಿ ಸೋತ್ ಬಿಟ್ಟಿಯಲ್ಲ ತುಳಸಿ. ಪ್ಲೀಸ್, ಮೊದ್ಲೇ ಹತ್ಕೊಂಡು ಉರಿತಿದೆ, ಅದ್ರಲ್ಲಿ ಪೆಟ್ರೋಲ್ ಹಾಕ್ಬೇಡ. ಪ್ರಣವ್, ಮನುಷ್ಯನಿಗೆ ಆಸೆ ಇರಬೇಕು ನಿಜ, ಆದ್ರೆ ಈಡೇರದೆ ಇರುವಂತ ದುರಾಸೆ ಮಾತ್ರ ಇರಬಾರ್ದು. ಆತರ ಆಸೆ ಇದ್ದಾಗ ಹೀಗೆ, ಪ್ರತಿ ಸಲ ನಿರಾಸೆ ಆದಾಗ ಹೊತ್ತುಕೊಂಡು ಉರಿಯುತ್ತೆ. ಅಂದ್ರೆ ಜಾನ್ಸಿ ನಂಗೆ ಯಾವತ್ತೂ ಸಿಗಲ್ಲ ಅಂತ ಹೇಳ್ತಿದ್ದೀರಾ? ಪ್ರಣವ್, ನಿನ್ಗೆ ಈಗ್ಲೂ ಕ್ಲಾರಿಟಿ ಸಿಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಕಣು. ಬಂದಾಗ ಮಾತಾಡ್ಬೇಡ ನಾಗಾರ್ಜುನ್. ಸತ್ಯ ಹೇಳ್ತಾ ಇದ್ದೀನಿ ತುಳಸಿ. ನೋಡು, ಇಲ್ಲಿವರೆಗೂ ಜಾನ್ಸಿ ರಾಘು ಮನೇಲಿದ್ಲು, ನೀನ್ ಇಲ್ಲಿ ಮಾವನ ಜೊತೆ ಚೆನ್ನಾಗೇ ಇದ್ದೆ. ಆದ್ರೆ ಈಗ ಜಾನ್ಸಿ ಇಲ್ಲಿಗೆ ಬಂದಿದ್ದಾಳೆ. ಈಗ ಅವಳೇನಾದ್ರೂ ನಿಂಗೆ ಉಲ್ಟಾ ಆದ್ರೆ
ಮುಂದೆ ಏನಾಗತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದ್ರೆ ಝಾನ್ಸಿ ಈಗ ಬದಲಾಗಿ ಬಂದಿದ್ದಾಳೆ. ಅವಳು ಬದಲಾಗಿರ್ಬೋದು, ಆದ್ರೆ ನಾನು ಬದಲಾಗಿಲ್ಲ. ನನ್ನ ಆಸೆಗಳು ಕನಸುಗಳು ಅದು ಬದಲಾಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ತುಳಸಿ, ನೀನು ಬಿಟ್ಕೊಡಲ್ಲ ಅಂದ ತಕ್ಷಣ ಸಿಗೋದಕ್ಕೆ ಅವಳೇನು ಝಾನ್ಸಿ ರಾಘವೇಂದ್ರ ಅಲ್ಲ. ಈಗ ಅವಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಹಾಗಂತ ನಾನು ನನ್ನ ಸೋಲ್ನ ಒಪ್ಕೊಳ್ಳೋದಿಲ್ಲ. ಸತ್ಯನ ಒಪ್ಕೊಳ್ಳೋದು ರೆಡಿ ಇಲ್ಲ ಅಂತ ಹೇಳು. ಇವಾಗ ನನ್ನ ಗುರಿ ಮುಟ್ಟೋದಕ್ಕೆ ಬೇಕಾಗಿರೋದು ತಾಳ್ಮೆ. ನಾನು ತಾಳ್ಮೆಯಲ್ಲೇ ಇದ್ಕೊಂಡು ನನ್ನ ಮಗನ ಕೈಯಲ್ಲಿ ಅವಳ ಕತ್ತಿಗೆ ತಾಳಿ ಕಟ್ಸ್ತೀನಿ, ನೋಡ್ತಾ ಇರ. ಸಾರಿ ಅನಿತಾ, ಅಣ್ಣ ಯಾವ್ದೋ ಟೆನ್ಷನ್ ಅಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟಿದ್ದಾನೆ. ಬೇಜಾರ್ ಮಾಡ್ಕೋಬೇಡ. ಇವಾಗೇನು, ನಿಂಗೆ ಮನೆ ತಾನೇ ಚೇಂಜ್ ಆಗ್ಬೇಕು. ನೀನ್ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ಚೇಂಜ್ ಮಾಡು. ಹೊಸ್ಲು ದಾಟಕ್ ಮುಂಚೆನೆ ಮೌಲ್ಯಗಳನ್ನ ಮುರಿಯಕ್ ನೋಡಿದ್ರೆ ಆಗುತ್ತಾ ತರುಣ? ಬದಲಾವಣೆ ಕೇಳಿದ್ದು ತಪ್ಪಲ್ಲ, ಆದ್ರೆ ತನ್ನ ಮೂಗಿನ ನೇರಕ್ಕೆ ಇರಬೇಕು ಅಂದ್ರೆ ಅದನ್ನ ನಾನು ಒಪ್ಪಲ್ಲ. ಹೌದು ಅನಿತಾ, ನೀನು ಒಂದೇ ಸಲ ಎಲ್ಲಾ ಚೇಂಜ್ ಮಾಡೋದ್ಕಿಂತ ನಿಧಾನವಾಗಿ ಒಂದೊಂದೇ ಚೇಂಜ್ ಮಾಡ್ಕೊ. ನಿನ್ಗ ಹಳೆ ಸೋಫಾ ಎಲ್ಲ ಮನೇಲಿ ಇರಬಾರ್ದು ತಾನೆ? ಸೋಫಾ ಮಾತ್ರ ಅಲ್ಲ, ಹಳೇದು ಅನ್ನೋದು ಈ ಮನೇಲಿ ಯಾವ್ದು ಇರಬಾರ್ದು. ಅನಿತಾ, ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ನಿಮ್ಮ ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ ಕೂಡ ಹಳೆ ವಸ್ತುಗಳಾಗೆ, ಹಳೆ ವ್ಯಕ್ತಿಗಳು ತಾನೆ. ಅದೇ ನಮ್ ಝಾನ್ಸಿ ಯಾರಿಂದನೂ ಬದಲಾವಣೆ ಬಯಸಿಲ್ಲ. ಎಲ್ಲರಿಂದ ಬಯಸಿದ್ದು ಪ್ರೀತಿ. ಅವರು ಹಿರಿಯ ತಲೆ ಬಾಗ್ಲಿಲ್ಲ, ತಮ್ಮ ಹೃದಯನೇ ಬಾಗ್ಸಿದ್ರು. ಹಿರಿಯರ ಹೆಸರಲ್ಲಿ ದಬ್ಬಾಳಿಕೆ ಮಾಡೋದು, ಕಟ್ಟುಪಾಡುಗಳನ್ನ ನಮ್ಮೇಲೆ ಹೇರೋಕ್ ಪ್ರಯತ್ನ ಮಾಡೋಕೆ ನಾನೇನ ಝಾನ್ಸಿ ಅಲ್ಲ. ನಿಜ ತರುಣ, ಝಾನ್ಸಿ ಮೇಡಮ್ಗೂ ಮತ್ತೆ ಅನಿತಾ ಅವ್ರಿಗಿರೋ ವ್ಯತ್ಯಾಸನೇ ಇದು. ಮನೆಗ್ ಬರಕ್ ಮುಂಚೆನೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಅಜ್ಜಿ ಮನೆ ಹಿರಿಯರ್ ಗುಣ, ಒಂದು ಮಾತು ಹೇಳ್ತಾರೆ. ಆ ಹಿರಿತನ ಅನ್ನೋದು ನಮ್ಮಂತ ಕಿರಿಯರ್ಗೆ ಮುಳುವಾಗುತ್ತೆ, ನಮ್ ಸಂತೋಷ ನೆಮ್ಮದಿನೆಲ್ಲ ಕಿತ್ಕೊಳ್ಳುತ್ತೆ. ನೀನೇ ಹೇಳು, ನೀನ್ ಯಾವತ್ತಾದ್ರೂ ನೆಮ್ಮದಿಯಾಗಿದ್ಯಾ? ಇಲ್ಲ. ಯಾಕೆಂದ್ರೆ ಅದಕ್ಕ 3 ಜನನೇ ಕಾರಣ. ಓಲ್ಡ್ ಫರ್ನಿಚರ್ಸ್ ಇರೋದ್ ಬೇಡ ಅಂದ್ಮೇಲೆ ಈ ಹಳೆ ತಲೆಗಳು ಏನಕ್ಕೆ? ಇದು ತುಂಬಿದ ಕುಟುಂಬ ತರುಣ, ಅವ್ರೆಲ್ರೂ ಬೇಕು. ನನ್ ತಂಗಿರು ಚಿಕ್ಕಮ್ಮ ಮಾತ್ರ ಕುಟುಂಬ ಅಲ್ಲ. ನಮ್ ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜಿ ಎಲ್ರೂ ನಮ್ ಕುಟುಂಬನೇ. ಅದನ್ನ ನಾನು ಒಪ್ಕೊಳ್ಳಲ್ಲ ಪಲ್ಲವಿ. ಯಾಕೆಂದ್ರೆ ನನಗ ಅವಶ್ಯಕತೆ ಇಲ್ಲ. ನಮ್ ಫ್ಯಾಮಿಲಿ ಅಂದ್ರೆ ರಾಘು, ಅತ್ತೆ, ನೀನು ಮಾತ್ರ, ಅವ್ರುಗಳಲ್ಲ. ಚಿಕ್ಕವರಿಂದ ನಮ್ಮನ್ನ ಒಂದು ಹಂತದವರೆಗೂ ಸಾಕಿದ್ದು ನಮ್ಮ ಅಜ್ಜಿ ಮತ್ತೆ ನಮ್ದು. ಇವಾಗ ನಾವು ಬೆಳೆದಿದೀವಿ ಮಾತ್ರಕ್ಕೆ ಅವ್ರನ್ನ ನಮ್ ಕುಟುಂಬ ಅಲ್ಲ ಅಂತ ಹೇಳಕ್ಕಾಗತ್ತಾ? ನನ್ನ ಕೈ ಕಾಲ್ ಬಿದ್ದೋದಾಗ ನಾನ್ ವೀಲ್ ಚೇರ್ ಮೇಲೆ ಕುತ್ಕೋತಿದ್ದೆ. ನನ್ನ ಲೈಫು ಅದ್ರ ಮೇಲೆ ಡಿಪೆಂಡ್ ಆಗಿತ್ತು. ಹಾಗಂತ ನನ್ನ ಕೈ ಕಾಲ್ ಸರಿಯೋದ್ಮೇಲೂ ಅದನ್ನ ನನ್ ಜೊತೆ ತಗೊಂಡ್ ಓಡಾಡಕ್ಕಾಗತ್ತೆ? ನಮ್ಗೆ ಅದ್ರ ಅವಶ್ಯಕತೆ ಮುಗಿದ ಮೇಲೆ ತೆಗೆದು ಅದನ್ನ ಬಿಸಾಕ್ಬೇಕು ಪಲ್ಲವಿ. ಇದು ಹಾಗೇನೆ. ಮತ್ತೆ ಇನ್ಯಾವತ್ತು ಅಂತ ಆಲೋಚನೆಗಳು ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದು. ನಾನು ಈ ಮನೆಗ್ ಬರೋಕು ಮುಂಚೆ ನೀನ್ ಅವ್ರಗಳನ್ನ ಆಚೆ ಕಳಿಸ್ತೀಯಾ, ಇಲ್ಲ ನಾನು ಈ ಮನೆಗ್ ಬಂದ್ಮೇಲೆ ನಾನೇ ಕಳಿಸ್ಲಾ? ಯೋಚನೆ ಮಾಡು. ಯಾವ್ದೇ ಕಾರಣಕ್ಕೂ ಅವ್ರ ಈ ಮನೇಲಿ ನಮ್ ಜೊತೆ ಇರಬಾರ್ದು. ಅವ್ರುಗಳು ನನ್ನ ಜೀವ. ಅವರೇ ಇಲ್ಲ ಅಂದ್ಮೇಲೆ ಒಂದು ತುಂಬಿದ ಕುಟುಂಬ ಅನ್ಸುತ್ತೇನೋ. ಬದಲಾಗಬೇಕಾಗಿರೋದು ನಾನಲ್ಲ, ಹಾಗೆ ಬದಲಾಯಿಸ್ಬೇಕಾಗಿರೋದು ಈ ಮನೆನಲ್ಲ, ಈ ಮನೆಯವ್ರನ್ನ. ಅದನ್ನ ನಾನು ಮಾಡಿ ಆ 3 ಜನನ ಹೊರಗ್ ಹಾಕ್ತೀನಿ.
ವಿವೇಕ್ ಚಲೋ ನೋಡೆ ಐ ಕಾಂಟ್ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ನನ್ಗೂ ಹಸಿವೆ ಆಗ್ತಿದೆ, ಬೇಡ ಚಲೋ ಚಲೋ ಚಲೋ. ಡ್ಯಾಡ್, ದುಡ್ಡಿಲ್ದೆ ಫುಡ್ ಬೆಡ್ ಸಿಗ್ಬೇಕು ಅಂದ್ರೆ ಆ ಜಿಕೆ ಒಂದ್ ಜಾಗ ಹೇಳಿದ್ನಲ್ಲ, ಆ ಚಲ್ತೆ. ಗೋಲ್ಸ ಜಾಗ ಎಲ್ಲಿ? ಜೈಲ್ ಡ್ಯಾಡ್, ಜೈಲ್ಗೆ ಹೋಗೋಣ. ಇಂಪಾಸಿಬಲ್. ದೇಶ ತೀರೋವರೆಗೂ ಅದು ಮಾತ್ರ ಸಾಧ್ಯ ಇಲ್ಲ ವಿವೇಕ್. ನನ್ನ ಇಂಥ ಪರಿಸ್ಥಿತಿ ತಂದವರನ್ನ ಮುಗಿಸೋವರೆಗೂ ನಾನ್ ಜೈಲ್ಗೆ ಹೋಗಲ್ಲ. ದೇಶ ತೀರ್ಸಿದ್ಮೇಲೆ ದೇಶ ಬಿಡೋದು ಅಲ್ಲ ಜೈಲ್ಗೆ ಹೋಗೋದು ಅದ ಆಮೇಲೆ ಡಿಸೈಡ್ ಮಾಡೋಣ. ಅಲ್ಲಿವರೆಗೂ ನಾವು ಬದುಕಿರ್ಬೇಕಲ್ವ ಡ್ಯಾಡ್? ಅದಕ್ಕೆ ಎಲ್ಲಾದ್ರೂ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿರ್ತಾರೆ, ಅಲ್ಲಿ ಇಸ್ಕೊಳ್ಳೋಣ ಬಾ. ನಾವು ಪ್ರಸಾದ ತಿನ್ಬೇಕಾ? ನಾವು ಜೀವಂತವಾಗಿರ್ಬೇಕು. ಇರೋ ಅವ್ರನ್ನ ಬೇಕಾದ್ರೆ ನಾವು ಏನಾದ್ರು ತಿನ್ಕೊಂಡು ಬದುಕಬೇಕು. ನಮ್ಮನ್ನ ಈ ಪರಿಸ್ಥಿತಿ ತಂದಿರೋ ಅವರು ನಿಮ್ಗೆ ನಾವು ಥ್ಯಾಂಕ್ಸ್ ಅಂತ ಹೇಳಿದ್ರೆ ಆ ಪದಾನು ಚಿಕ್ಕದಾಗ್ಬಿಡುತ್ತಮ್ಮ. ನಾವು ಗಂಡ ಹೆಂಡತಿ ಸಮೇತ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ಅವತ್ ಸರಿಯಾದ ಸಮಯಕ್ಕೆ ನೀವು ಬರ್ದೇ ಹೋಗಿದ್ರೆ ನಾನು ನಮ್ಮ ಮಗು ಏನಾಗ್ತಾ ಇದ್ವೋ ನಮ್ಗೆ ಗೊತ್ತಿಲ್ಲ. ನಮ್ದವರು ದೇವ್ರ ರೂಪದಲ್ಲಿ ಕಾಣಿಸ್ತಾರೆ ಅಂತ ಹೇಳ್ತಾರೆ, ಆದ್ರೆ ನಾವು ನಂಬಿರೋ ದೇವ್ರು ನಿಮ್ ರೂಪದಲ್ಲಿ ಬಂದಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇವತ್ ನಮ್ಮ ಮುಖದಲ್ಲಿ ಇಷ್ಟೊಂದು ಖುಷಿ ಸಂತೋಷ ಇದೆ ಅಂದ್ರೆ ಅದಕ್ಕೆ ಕಾರಣನೇ ನೀವು. ನಿಮ್ ಸಹಾಯನ ಈ ಜನ್ಮದಲ್ಲಿ ನಾವ್ ಯಾರೂ ಮರೆಯಲ್ಲ. ಇದು ನಮ್ ಖುಷಿಗೆ, ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ, ತಗೊಳ್ಳಿ. ಇದುವರೆಗೂ ನಾನು ಎಷ್ಟೊಂದು ಹೇಳ್ತಿದ್ದೀನಮ್ಮ, ಆದ್ರೆ ಎಲ್ರೂ ಅಲ್ಲೇ ಕೈ ಮುಗಿದು ಕಳಿಸ್ಕೊಟ್ಬಿಡ್ತಾರೆ. ನೀವು ನನ್ನನ್ನ ನೆನಪು ಮಾಡ್ಕೊಂಡು ಇಲ್ಲಿವರೆಗೂ ಬರ್ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದ್ದೀರಾ ಅಂದ್ರೆ ನಿಜವಾಗ್ಲೂ ಋಣನ ನೀವು ಮರೀದೇ ಇರೋರು. ಬೇರೆಯವ್ರ ಬಗ್ಗೆ ನಮಗ್ ಗೊತ್ತಿಲ್ಲ, ಆದ್ರೆ ಈ ಜನ್ಮ ನಾವು ತೀರ್ಸೋಕೆ ಆಗಲ್ಲ ಅಂತ ಋಣನ ನಮ್ಮ ಮೇಲೆ ಹೊರಿಸಿದಿರ. ನಿಜವಾಗ್ಲು ನಾವು ಬದುಕಿರೋವರೆಗೂ ನಿಮ್ಮನ್ ಮರೆಯಲ್ಲ.